ಮಾತನಾಡೋ ಭರದಲ್ಲಿ ಮಾತನಾಡ್ಬಿಟ್ಟೆ ಬಟ್ ಐ ಡಸಂಟ್ ಮೀನ್ ಇಟ್ ಅಂತ ಹೇಳ್ಬಿಟ್ಟಿದ್ರೆ ಮುಗ್ದೇ ಹೋಗಿರೋದು. ತುಂಬಾ ಚೆನ್ನಾಗಿ. ಆಮೇಲೆ ಶಿವಣ್ಣನು ಅಲ್ಲೇ ಇದ್ರು, ಶಿವಣ್ಣನು ಅಲ್ಲೇ ಹೇಳ್ಬಿಡ್ಬೋದಿತ್ತು. ಶಿವಣ್ಣ ಒಂದು ಮಾತು ಹೇಳ್ಬಿಟ್ಟಿದ್ರೆ ಈ ತರ ಸಭೆ ಕೇಳಿದ ನಾಟ್ ಲೈಕ್ ದಟ್, ಈ ತರ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆಗೋಗಿರೋದು. ಕಮಲ್ ಹಾಸನ್ ಅವರ ವಿಚಾರದಲ್ಲಿ ಸ್ಪೆಸಿಫಿಕ್ ಟು ಹಿಮ್ ಹಿಂದೆನೂ ಇದೇ ಅಹಂಕಾರಗಳು ತೋರಿಸಿದಾರೆ. ಅದು ಮೊದಲನೇ ಬಾರಿ ಇದಲ್ಲ, ಇದು ಲಾಸ್ಟ್ ಟೈಮು ಅವ್ರದ್ದು ಒಂದು ಫಿಲಮ್ ರಿಲೀಸ್ ಆಗಿತ್ತು, ಬಹಳ ಚೆನ್ನಾಗಿದೆ, ಫಿಲಮ್ ಚೆನ್ನಾಗಿದೆ. ಬಟ್ ಆಗ್ಲೂ ನಾವು ಹೇಳಿದ್ವಿ ಅಟ್ಲೀಸ್ಟ್ ಒಂದು 50 ಭಾಗ ಆದ್ರೂ ನೀವು ಡಬ್ಬಿಂಗ್ ಮಾಡಿದ್ರೆ ಒಂದೇ ಮಾತಲ್ಲ ಡಬ್ಬಿಂಗ್ ಮಾಡಲ್ಲ, ಕರ್ನಾಟಕದಲ್ಲಿ ತಮಿಳ್ನಲ್ಲೇ ನೋಡ್ತಾರೆ, ನಾನು ಅದರಲ್ಲೇ ಬಿಡೋದು, ನಾನು ಕನ್ನಡದಲ್ಲಿ ಮಾಡಲ್ಲ ಅಂತ ಓಪನ್ ಮಾತಾಡ್ತಾನೆ ಅವನು. ಆ ದುರಾಂಕಾರ ಅವನಿಗಿದೆ. ಈ ಸತಿನೂ ಅವನು ಇದೇ ಥರದ್ದು ನೋಡಿ, ಮೊನ್ನೆ ನೀವು ಹೇಳ್ದಂಗೆ ಕ್ಷಮೆ ಕೇಳ್ಬೋದಾಯ್ತು. ನಾನೆಲ್ಲ ಓದಿದ್ದೀನಿ ಈ ಥರ, ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ದೀನಿ. ಮೋಸ್ಟ್ಲಿ ನಾನು ಇದಕ್ಕೆ ಹೇಳ್ಬೋದಾಗಿತ್ತು, ಅದು ಮಾಡಿಲ್ಲ. 2ನೇ ದಿವಸನೂ ಅಹಂಕಾರ ತೋರಿಸ್ತಾ, 3ನೇ ಸತಿ ಇವತ್ತು ಅಹಂಕಾರ ತೋರಿಸಿದ್ದಾನೆ. ಅಂದ್ರೆ ಇದನ್ನೆಲ್ಲ ನೋಡಿದ್ದೀನಿ ನಾನು ಬೇಕಾದಷ್ಟು. ನೋಡೋಣ ಬಿಡಿ, ಕನ್ನಡದವರು ಕೆಣಕಿದವರು ಉಳಿದವರು ನಾವು ಪ್ರಾಣ ಗಟ್ಟಿಗಿದೆ, ನಾವು ಫೈಟ್ ಮಾಡೋಣ ಬಿಡಿ. ಈಗ ನೀವು ಏನ್ ಸ್ಟೆಪ್ಸ್ ತಗೋಬೇಕು ಅನ್ಕೊಂಡು ಇವತ್ತು